ಶಿವಕುಮಾರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ, ಹೀಗಾಗಿ ನಾವು ಅವರಿಗೆ 3,000 ಹಣ ಕೊಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಡಿಸಿಎಂ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಕಹಳೆ ಒಂದು ಕಡೆ ಆದ್ರೆ 65,000 ಹುದ್ದೆಗಳು ಬಾಕಿ ಇದೆ. ಆ ಬಾಕಿ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಅವ್ರು ಕೇಳ್ತಾ ಇದ್ರೆ, ಇಲ್ಲಿ ಡಿಸಿಎಂ ನಾವು ಅವ್ರಿಗೆ 3,000 ಕೊಡ್ತಾ ಇದೀವಿ, ಉದ್ಯೋಗಗಳ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಾದ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದೀವಿ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು ಪ್ರತಿಭಟನಾಕಾರರು ಸರ್ಕಲ್ ನಲ್ಲಿ ಸೇರಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಧರಣಿಗೆ ಅವಕಾಶ ಇಲ್ಲ ಅಂದಿದ್ದಾರೆ ಒಂದ್ ಕಡೆ. ಇದು ರೋಷಾಗ್ನಿ ಹೆಚ್ಚಾಗ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಸ್ಟೇಟ್ಮೆಂಟ್ ಗಮನಿಸ್ತಾ ಇದೀವಿ. ಇಲ್ಲಿ ನೇಮಕಾತಿ ವಿಳಂಬ ಆಗಿರೋದಕ್ಕೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಆದ್ರೆ ಡಿಸಿಎಂ ಹೇಳ್ತಾ ಇರೋದು ಅವರಿಗೆ ಈ ಉದ್ಯೋಗ ಕೊರತೆ ಇದೆ, ಹಾಗಾಗಿನೇ ನಾವು 3,000 ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದೊಂದು, ಡಿಸಿಎಂ ಹೇಳ್ತಾ ಇರೋದೊಂದು. ಆದ್ರೆ ಈ ಜಟಾಪಟಿ ಇದೆಯಲ್ಲ, ಇದು ಇಲ್ಲೇ ನಿಲ್ಲುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಶಿವಕುಮಾರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ, ಹೀಗಾಗಿ ನಾವು ಅವರಿಗೆ 3,000 ಹಣ ಕೊಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಡಿಸಿಎಂ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಕಹಳೆ ಒಂದು ಕಡೆ ಆದ್ರೆ 65,000 ಹುದ್ದೆಗಳು ಬಾಕಿ ಇದೆ. ಆ ಬಾಕಿ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಅವ್ರು ಕೇಳ್ತಾ ಇದ್ರೆ, ಇಲ್ಲಿ ಡಿಸಿಎಂ ನಾವು ಅವ್ರಿಗೆ 3,000 ಕೊಡ್ತಾ ಇದೀವಿ, ಉದ್ಯೋಗಗಳ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಾದ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದೀವಿ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು ಪ್ರತಿಭಟನಾಕಾರರು ಸರ್ಕಲ್ ನಲ್ಲಿ ಸೇರಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಧರಣಿಗೆ ಅವಕಾಶ ಇಲ್ಲ ಅಂದಿದ್ದಾರೆ ಒಂದ್ ಕಡೆ. ಇದು ರೋಷಾಗ್ನಿ ಹೆಚ್ಚಾಗ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಸ್ಟೇಟ್ಮೆಂಟ್ ಗಮನಿಸ್ತಾ ಇದೀವಿ. ಇಲ್ಲಿ ನೇಮಕಾತಿ ವಿಳಂಬ ಆಗಿರೋದಕ್ಕೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಆದ್ರೆ ಡಿಸಿಎಂ ಹೇಳ್ತಾ ಇರೋದು ಅವರಿಗೆ ಈ ಉದ್ಯೋಗ ಕೊರತೆ ಇದೆ, ಹಾಗಾಗಿನೇ ನಾವು 3,000 ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದೊಂದು, ಡಿಸಿಎಂ ಹೇಳ್ತಾ ಇರೋದೊಂದು. ಆದ್ರೆ ಈ ಜಟಾಪಟಿ ಇದೆಯಲ್ಲ, ಇದು ಇಲ್ಲೇ ನಿಲ್ಲುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಶಿವಕುಮಾರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ, ಹೀಗಾಗಿ ನಾವು ಅವರಿಗೆ 3,000 ಹಣ ಕೊಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಡಿಸಿಎಂ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಕಹಳೆ ಒಂದು ಕಡೆ ಆದ್ರೆ 65,000 ಹುದ್ದೆಗಳು ಬಾಕಿ ಇದೆ. ಆ ಬಾಕಿ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಅವ್ರು ಕೇಳ್ತಾ ಇದ್ರೆ, ಇಲ್ಲಿ ಡಿಸಿಎಂ ನಾವು ಅವ್ರಿಗೆ 3,000 ಕೊಡ್ತಾ ಇದೀವಿ, ಉದ್ಯೋಗಗಳ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಾದ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದೀವಿ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು ಪ್ರತಿಭಟನಾಕಾರರು ಸರ್ಕಲ್ ನಲ್ಲಿ ಸೇರಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಧರಣಿಗೆ ಅವಕಾಶ ಇಲ್ಲ ಅಂದಿದ್ದಾರೆ ಒಂದ್ ಕಡೆ. ಇದು ರೋಷಾಗ್ನಿ ಹೆಚ್ಚಾಗ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಸ್ಟೇಟ್ಮೆಂಟ್ ಗಮನಿಸ್ತಾ ಇದೀವಿ. ಇಲ್ಲಿ ನೇಮಕಾತಿ ವಿಳಂಬ ಆಗಿರೋದಕ್ಕೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಆದ್ರೆ ಡಿಸಿಎಂ ಹೇಳ್ತಾ ಇರೋದು ಅವರಿಗೆ ಈ ಉದ್ಯೋಗ ಕೊರತೆ ಇದೆ, ಹಾಗಾಗಿನೇ ನಾವು 3,000 ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದೊಂದು, ಡಿಸಿಎಂ ಹೇಳ್ತಾ ಇರೋದೊಂದು. ಆದ್ರೆ ಈ ಜಟಾಪಟಿ ಇದೆಯಲ್ಲ, ಇದು ಇಲ್ಲೇ ನಿಲ್ಲುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಶಿವಕುಮಾರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ರಾಜ್ಯದಲ್ಲಿ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ, ಹೀಗಾಗಿ ನಾವು ಅವರಿಗೆ 3,000 ಹಣ ಕೊಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಡಿಸಿಎಂ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಕಹಳೆ ಒಂದು ಕಡೆ ಆದ್ರೆ 65,000 ಹುದ್ದೆಗಳು ಬಾಕಿ ಇದೆ. ಆ ಬಾಕಿ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಅವ್ರು ಕೇಳ್ತಾ ಇದ್ರೆ, ಇಲ್ಲಿ ಡಿಸಿಎಂ ನಾವು ಅವ್ರಿಗೆ 3,000 ಕೊಡ್ತಾ ಇದೀವಿ, ಉದ್ಯೋಗಗಳ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಾಲ್ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದೀವಿ, ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದೀವಿ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು ಪ್ರತಿಭಟನಾಕಾರರು ಸರ್ಕಲ್ ನಲ್ಲಿ ಸೇರಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಧರಣಿಗೆ ಅವಕಾಶ ಇಲ್ಲ ಅಂದಿದ್ದಾರೆ ಒಂದ್ ಕಡೆ. ಇದು ರೋಷಾಗ್ನಿ ಹೆಚ್ಚಾಗ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಸ್ಟೇಟ್ಮೆಂಟ್ ಗಮನಿಸ್ತಾ ಇದೀವಿ. ಇಲ್ಲಿ ನೇಮಕಾತಿ ವಿಳಂಬ ಆಗಿರೋದಕ್ಕೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಆದ್ರೆ ಡಿಸಿಎಂ ಹೇಳ್ತಾ ಇರೋದು ಅವರಿಗೆ ಈ ಉದ್ಯೋಗ ಕೊರತೆ ಇದೆ, ಹಾಗಾಗಿನೇ ನಾವು 3,000 ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದೊಂದು, ಡಿಸಿಎಂ ಹೇಳ್ತಾ ಇರೋದೊಂದು. ಆದ್ರೆ ಈ ಜಟಾಪಟಿ ಇದೆಯಲ್ಲ, ಇದು ಇಲ್ಲೇ ನಿಲ್ಲುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಕುಮಾರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ, ಹೀಗಾಗಿ ನಾವು ಅವರಿಗೆ 3,000 ಹಣ ಕೊಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಡಿಸಿಎಂ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಕಹಳೆ ಒಂದು ಕಡೆ ಆದ್ರೆ 65,000 ಹುದ್ದೆಗಳು ಬಾಕಿ ಇದೆ. ಆ ಬಾಕಿ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಅವ್ರು ಕೇಳ್ತಾ ಇದ್ರೆ, ಇಲ್ಲಿ ಡಿಸಿಎಂ ನಾವು ಅವ್ರಿಗೆ 3,000 ಕೊಡ್ತಾ ಇದೀವಿ, ಉದ್ಯೋಗಗಳ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಾಲ್ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದೀವಿ, ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದೀವಿ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು ಪ್ರತಿಭಟನಾಕಾರರು ಸರ್ಕಲ್ ನಲ್ಲಿ ಸೇರಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಧರಣಿಗೆ ಅವಕಾಶ ಇಲ್ಲ ಅಂದಿದ್ದಾರೆ ಒಂದ್ ಕಡೆ. ಇದು ರೋಷಾಗ್ನಿ ಹೆಚ್ಚಾಗ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಸ್ಟೇಟ್ಮೆಂಟ್ ಗಮನಿಸ್ತಾ ಇದೀವಿ. ಇಲ್ಲಿ ನೇಮಕಾತಿ ವಿಳಂಬ ಆಗಿರೋದಕ್ಕೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಆದ್ರೆ ಡಿಸಿಎಂ ಹೇಳ್ತಾ ಇರೋದು ಅವರಿಗೆ ಈ ಉದ್ಯೋಗ ಕೊರತೆ ಇದೆ, ಹಾಗಾಗಿನೇ ನಾವು 3,000 ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದೊಂದು, ಡಿಸಿಎಂ ಹೇಳ್ತಾ ಇರೋದೊಂದು. ಆದ್ರೆ ಈ ಜಟಾಪಟಿ ಇದೆಯಲ್ಲ, ಇದು ಇಲ್ಲೇ ನಿಲ್ಲುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಕುಮಾರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ, ಹೀಗಾಗಿ ನಾವು ಅವರಿಗೆ 3,000 ಹಣ ಕೊಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಡಿಸಿಎಂ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಕಹಳೆ ಒಂದು ಕಡೆ ಆದ್ರೆ 65,000 ಹುದ್ದೆಗಳು ಬಾಕಿ ಇದೆ. ಆ ಬಾಕಿ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಅವ್ರು ಕೇಳ್ತಾ ಇದ್ರೆ, ಇಲ್ಲಿ ಡಿಸಿಎಂ ನಾವು ಅವ್ರಿಗೆ 3,000 ಕೊಡ್ತಾ ಇದೀವಿ, ಉದ್ಯೋಗಗಳ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯ್ತು. ಒಳ ಮೀಸಾಲ್ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದ್ರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಸುಮಾರು ಜನ ಕೊಟ್ಟಿದೀವಿ, ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದೀವಿ. ಅವ್ರ್ಯಾಕ್ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು ಪ್ರತಿಭಟನಾಕಾರರು ಸರ್ಕಲ್ ನಲ್ಲಿ ಸೇರಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಧರಣಿಗೆ ಅವಕಾಶ ಇಲ್ಲ ಅಂದಿದ್ದಾರೆ ಒಂದ್ ಕಡೆ. ಇದು ರೋಷಾಗ್ನಿ ಹೆಚ್ಚಾಗ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಸ್ಟೇಟ್ಮೆಂಟ್ ಗಮನಿಸ್ತಾ ಇದೀವಿ. ಇಲ್ಲಿ ನೇಮಕಾತಿ ವಿಳಂಬ ಆಗಿರೋದಕ್ಕೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಆದ್ರೆ ಡಿಸಿಎಂ ಹೇಳ್ತಾ ಇರೋದು ಅವರಿಗೆ ಈ ಉದ್ಯೋಗ ಕೊರತೆ ಇದೆ, ಹಾಗಾಗಿನೇ ನಾವು 3,000 ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದೊಂದು, ಡಿಸಿಎಂ ಹೇಳ್ತಾ ಇರೋದೊಂದು. ಆದ್ರೆ ಈ ಜಟಾಪಟಿ ಇದೆಯಲ್ಲ, ಇದು ಇಲ್ಲೇ ನಿಲ್ಲುವಂತ ಲಕ್ಷಣಗಳಂತೂ ಕಾಣಿಸ್ತಾ